ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಡಿಸೆಂಬರ್ 29, 1953 ಸ್ಥಳೀಯ ಮಹಿಳೆಗೆ ತನ್ನ ನೆರೆಹೊರೆಯವರ ನಾಯಿ ಜೋರಾಗಿ ಬೊಗಳುವುದು ಕೇಳಿಸುತ್ತದೆ. ಅಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲು ಅವಳು ಹೊರಗೆ ಹೋದಾಗ ಕತ್ತಲೆಯಲ್ಲಿ ಬೆಕ್ಕಿನಂತಹ ದೊಡ್ಡ ಪ್ರಾಣಿಯನ್ನು ನೋಡಿದಳು. ಅವಳು ಆ ರೀತಿಯ ಪ್ರಾಣಿಯನ್ನು ನೋಡಿದ್ದು ಇದೇ ಮೊದಲು. ಅದಾದ 2 ದಿನಗಳ ನಂತರ ಆ ಪ್ರಾಣಿ ಮತ್ತೆ ಕಾಣಿಸಿಕೊಂಡಿತು. ಹೊಸ ವರ್ಷದ ಹಿಂದಿನ ದಿನದಂದು ಬ್ಲ್ಯಾಡೆನ್ಬೋರೋ ಪೊಲೀಸ್ ಮುಖ್ಯಸ್ಥರಾದ ರಾಯ್ ಫೋರ್ಸ್ ಅವರನ್ನು ವುಡಿ ಸ್ಟಾರ್ಮ್ನ ಫಾರ್ಮ್ಗೆ ಕರೆಸಲಾಯಿತು. ಏಕೆಂದರೆ ಅವನ 2 ನಾಯಿಗಳು ಕೆಲವು ದೊಡ್ಡ ಶಕ್ತಿಯುತ ಪ್ರಾಣಿಗಳಿಂದ ಕೊಲ್ಲಲ್ಪಟ್ಟಿದ್ದವು. ಆ ಬಡ ನಾಯಿಗಳ ಇಡೀ ದೇಹವು ಸಂಪೂರ್ಣವಾಗಿ ರಕ್ತದಿಂದ ಕೂಡಿತ್ತು. ಇದಾದ ಸ್ವಲ್ಪ ದಿನದಲ್ಲೇ ಇದೇ ರೀತಿಯ ಇನ್ನೂ ಅನೇಕ ವರದಿಗಳು ಬರಲಾರಂಭಿಸಿದವು. ಡಿಜಿ ಫೈಟ್ ಎಂಬ ಸೇವಾ ಕೇಂದ್ರದ ಮಾಲೀಕರೊಬ್ಬರು ತಮ್ಮ ಸೇವಾ ಕೇಂದ್ರದಿಂದ ನಾಯಿಯನ್ನು ದೊಡ್ಡ ಜೀವಿ ದಾಳಿ ಮಾಡಿ ಕಾಡಿಗೆ ಎಳೆದೊಯ್ಯುತ್ತಿರುವುದನ್ನು ನೋಡಿದ್ದೇನೆ ಎಂದು ಹೇಳಿದರು. ಸುತ್ತಮುತ್ತಲಿನ ಪ್ರದೇಶಗಳಿಂದ ನಾಯಿಗಳ ಮೇಲೆ ಆಗುತ್ತಿರುವ ದಾಳಿಯ ವರದಿಗಳ ಬಗ್ಗೆ ಪೊಲೀಸ್ ಮುಖ್ಯಸ್ಥರಾದ ರಾಯ್ ಫೋರ್ಸ್ ಅವರಿಗೆ ಮಾಹಿತಿ ನೀಡಲಾಯಿತು. 3 ಅಡಿ ಉದ್ದ, 20 ಇಂಚು ಎತ್ತರದ, ಉದ್ದನೆಯ ಬಾಲ ಮತ್ತು ಬೆಕ್ಕಿನ ಮುಖದಂತಹ ಬಾಯಿಯನ್ನು ಹೊಂದಿರುವ ಕರಡಿ ಅಥವಾ ಪ್ಯಾಂಥರ್ನಂತೆ ಕಾಣುವ ಪ್ರಾಣಿಯನ್ನು ತಾವು ನೋಡಿದ್ದೇವೆ ಎಂದು ಜನರು ಹೇಳಿದರು. ನಗರದ ಬಳಿಯ ಜೌಕು ಪ್ರದೇಶದಿಂದ ಬರುತ್ತಿರುವ ಕಿರುಚಾಟವನ್ನು ಕೇಳಿದ ಅನೇಕರು ಆ ಕಿರುಚಾಟಗಳು ಮಹಿಳೆಯ ದೇಹಕ್ಕೆ ಚಾಕುವಿನಿಂದ ಇರಿದಾಗ ಬರುವ ಕಿರುಚಾಟದಂತಿದೆ ಎಂದು ಹೇಳಿದರು. ಅದೇ ರೀತಿ ಜನವರಿ 1ರಂದು ಮತ್ತೆರಡು ನಾಯಿಗಳ ಶವ ಪತ್ತೆಯಾಗಿತ್ತು. ಅವರ ಸ್ಥಿತಿಯು ವುಡಿ ಸ್ಟಾರ್ಮ್ನ ನಾಯಿಗಳಂತೆಯೇ ಇತ್ತು. ಅವುಗಳ ದೇಹವು ರಕ್ತದಿಂದ ಕೂಡಿತ್ತು. ಪೊಲೀಸ್ ಮುಖ್ಯಸ್ಥರಾದ ರಾಯ್ ಫೋರ್ಸ್ ಆ ಪ್ರಾಣಿಯನ್ನು ಕೊಂದು ಹಾಕುವುದಕ್ಕೆ ನಿರ್ಧರಿಸಿದ್ದರು. ಅದಕ್ಕಾಗಿ ಪ್ರಾಣಿಯನ್ನು ಬೇಟೆಯಾಡಲು ವೃತ್ತಿಪರ ಬೇಟೆಗಾರ ತಂಡವನ್ನು ವಿಲ್ಮಿಂಗ್ಟನ್ನಿಂದ ಕರೆಸಲಾಯಿತು. ಪೊಲೀಸ್ ಮುಖ್ಯಸ್ಥರಾದ ರಾಯ್ ಫೋರ್ಸ್ ಕೂಡ ಬೇಟೆಯಾಡುವ ಗುಂಪಿನ ಜೊತೆಗಿದ್ದರು. ತನಿಖೆ ಮಾಡಿದ ಅವರಿಗೆ ನಿಖರವಾಗಿ ಬೆಳ್ಳಿಯ ಡಾಲರ್ ಗಾತ್ರದ ಹೆಜ್ಜೆ ಗುರುತುಗಳನ್ನು ನೋಡಿದ್ದೇವೆಂದು ಕೆಲವರು ಹೇಳುತ್ತಾರೆ. ಕೆಲವು ದಿನಗಳ ನಂತರ ಜನವರಿ 5ರಂದು ಮತ್ತೆ ಆ ಪ್ರಾಣಿಯು ಮನುಷ್ಯನ ಮೇಲೆ ದಾಳಿ ಮಾಡಿತು. ಅಂದು ಸಂಜೆ ಶ್ರೀಮತಿ ಸಿ ಕಿನ್ಸ್ಲಾವ್ ತನ್ನ ಮನೆ ಹೊರಗೆ ನಾಯಿಗಳ ಬೊಗಳುವ ಸದ್ದು ಕೇಳಿ ಅದು ಏನೆಂದು ಹೊರಗೆ ಹೋಗಿ ನೋಡಿದಾಗ ಬೆಕ್ಕಿನಂತಹ ದೊಡ್ಡ ಜೀವಿಯು ತನ್ನ ಕಡೆಗೆ ಬರುತ್ತಿರುವುದನ್ನು ಅವಳು ನೋಡಿದಳು. ಅದನ್ನು ನೋಡಿದ ಅವಳು ಜೋರಾಗಿ ಕಿರುಚಿದಳು. ಆ ಕಿರುಚಿದ ಧ್ವನಿಯನ್ನು ಕೇಳಿದ ಅವಳ ಪತಿ ತನ್ನ ಹೆಂಡತಿಗೆ ಏನಾಯಿತು ಎಂದು ನೋಡಲು ಅಲ್ಲಿಗೆ ಓಡಿ ಬಂದರು. ಅವರು ಬರುವುದನ್ನು ನೋಡಿದ ಆ ಪ್ರಾಣಿ ಹೆದರಿ ಮತ್ತೆ ಕಾಡಿನ ಕಡೆಗೆ ಓಡಿತು. ಅದನ್ನು ತಿಳಿದ ಬೇಟೆಗಾರರ ಗುಂಪು ಬ್ಲ್ಯಾಡೆನ್ಬೋರೋದಲ್ಲಿ ತುಂಬಿತ್ತು. ಆ ಪ್ರಾಣಿಯನ್ನು ಬೇಟೆಯಾಡಿದರೆ ಅದರ ತಲೆಯನ್ನು ತಮ್ಮ ಮನೆಯ ಗೋಡೆಯ ಮೇಲೆ ಅಲಂಕಾರಿಕ ವಸ್ತುವಾಗಿ ಇಡಬಹುದೆಂಬ ಉದ್ದೇಶದಿಂದ ಟೆನ್ನೆಸ್ಸಿಯಿಂದ ಸ್ವಲ್ಪ ದೂರದಲ್ಲಿದ್ದ 600 ಬೇಟೆಗಾರರ ಗುಂಪು ಆ ಹಳ್ಳಿಗೆ ಬಂದಿತು. ಆದಾಗ್ಯೂ ಅವರಿಗೆ ತಾವು ಯಾವ ಪ್ರಾಣಿಯನ್ನು ಬೇಟೆಯಾಡಲು ಬಂದಿದ್ದೇವೆ ಎಂಬುದು ಯಾರಿಗೂ ತಿಳಿದಿಲ್ಲ. ಇದು ಕ್ಯಾರೋಲಿನಾ ಪ್ಯಾಂಥರ್ ಆಗಿರಬಹುದು ಎಂದು ಜನರು ಊಹಿಸಿದ್ದಾರೆ. ಇದು 20ನೇ ಶತಮಾನದ ಆರಂಭದವರೆಗೂ ಆ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಅಳಿವಿನಂಚಿನಲ್ಲಿರುವ ದೊಡ್ಡ ಬೆಕ್ಕುಗಳ ಜಾತಿಯಾಗಿದೆ. ಇದು ಕೊಯೋಟೆ ಅಥವಾ ಬೀದಿ ನಾಯಿ ಇರಬಹುದು ಎಂದು ಕೆಲವರು ನಂಬಿದ್ದರು. ಉಳಿದವರು ಅದನ್ನು ಕೊಂದ ನಂತರವೇ ಗೊತ್ತಾಗುತ್ತದೆ ಎಂದು ಭಾವಿಸಿದ್ದರು. ಸ್ನೇಹಿತರೆ, ಕೊಯೋಟೆ ಒಂದು ಪ್ರಾಣಿಯಾಗಿದ್ದು ಅದು ಹೋಲಿಕೆಯಲ್ಲಿ ತೋಳದಂತೆ ಇರುತ್ತದೆ, ಆದರೆ ತೋಳಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಇಡೀ ಊರು ಭಯದ ನೆರಳಲ್ಲಿ ಬದುಕುತ್ತಿತ್ತು. ಆ ಸಮಯದಲ್ಲಿ ಬ್ಲ್ಯಾಡೆನ್ಬೋರೋದಲ್ಲಿ ವಾಸಿಸುತ್ತಿದ್ದ ಚಿಕ್ಕ ಹುಡುಗ ಈವ್ ಬಟ್ಲರ್. ರಾತ್ರಿಯ ಸಮಯವು ಅಲ್ಲಿ ಭಯಾನಕ ಸಮಯವಾಗಿತ್ತು. ಸೂರ್ಯ ಮುಳುಗಿದ ತಕ್ಷಣ ನಗರದ ಪಶ್ಚಿಮ ಭಾಗದಲ್ಲಿ ವಾಸಿಸುತ್ತಿರುವ ಜನರೆಲ್ಲರೂ ಆ ಪ್ರಾಣಿಯ ದಾಳಿಯ ಭಯದಿಂದ ಮನೆಯೊಳಗೆ ಇರುತ್ತಾರೆ.
ಅಂತಹ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಬರುತ್ತಾರೆ. ಇಲ್ಲದಿದ್ದರೆ ಎಲ್ಲರೂ ಬಾಗಿಲುಗಳನ್ನು ಹಾಕಿ ಮನೆಯೊಳಗೆ ಇರುತ್ತಾರೆ. ಶ್ರೀ ಬಟ್ಲರ್ ಮತ್ತು ಅವರ ಕುಟುಂಬಕ್ಕೆ ಆ ಪ್ರಾಣಿಯ ಭಯ ಕೆಟ್ಟ ಪರಿಣಾಮ ಬೀರಿತು. ಇದರಿಂದಾಗಿ ಅವರ ಸ್ಥಿತಿ ಹೇಗಿತ್ತು ಎಂದರೆ, ಆ ಸಮಯದಲ್ಲಿ ಬಹುತೇಕ ಎಲ್ಲರ ಮನೆಯ ಹೊರಗೆ ಶೌಚಾಲಯಗಳನ್ನು ಹೊಂದಿದ್ದರು. ಆದ್ದರಿಂದ ಅವರು ರಾತ್ರಿಯಲ್ಲಿ ಶೌಚಾಲಯವನ್ನು ಬಳಸಲು ದೊಡ್ಡ ಜಗ್ಗನ್ನು ಬಳಸಬೇಕಾಗಿತ್ತು. ಬಹಳ ಭಯದಿಂದಲೇ ಎಲ್ಲರೂ ಶೌಚಾಲಯಕ್ಕೆಂದು ಹೊರಗೆ ಹೋಗಿ ಬೇಗನೆ ಬರುತ್ತಿದ್ದರು ಮತ್ತು ಅವರಿಗೆ ಬೇರೆ ದಾರಿಯೂ ಇರಲಿಲ್ಲ. ವಿಷಯ ತುಂಬಾ ಅಪಾಯಕಾರಿಯಾಗುತ್ತಿದೆ ಎಂದು ನಿರ್ಧರಿಸಿ ಬ್ಲ್ಯಾಡೆನ್ ಬೋರೋ ಮೇಯರ್ ಬಾಬ್ ಪಸೇಲ್ ಮತ್ತು ಪೊಲೀಸ್ ಮುಖ್ಯಸ್ಥರು ಭೇಟಿಯನ್ನು ನಿಲ್ಲಿಸಿದರು. ಇದಕ್ಕೆ ಪ್ರಮುಖ ಕಾರಣವೆಂದರೆ, ಆ ಪ್ರಾಣಿಯ ಬಗ್ಗೆ ಸುದ್ದಿಯನ್ನು ತಿಳಿದ ನಂತರ ನಿರೀಕ್ಷೆಗಿಂತ ಹೆಚ್ಚಿನ ಬೇಟೆಗಾರರು ಆ ಗ್ರಾಮಕ್ಕೆ ಬರಲು ಪ್ರಾರಂಭಿಸಿದರು. ಅವರ ಬಳಿ ಅನೇಕ ಮಾರಕ ಅಪಾಯಕಾರಿ ಆಯುಧಗಳು ಇದ್ದವು. ಅವರ ಬೇಟೆಯಾಡುವಿಕೆಯಿಂದ ಪ್ರಾಣಿ ಸಾಯುವ ಸಾಧ್ಯತೆ ಇದೆ ಎಂದು ಪೊಲೀಸ್ ಮುಖ್ಯಸ್ಥ ರಾಯ್ ಫೋರ್ಸ್ ಭಾವಿಸಿದರು. ಆದರೂ ಕೆಲವು ಬೇಟೆಗಾರರು ದಾಳಿ ಮಾಡುವಾಗ ಆಕಸ್ಮಿಕವಾಗಿ ಮಾನವನನ್ನು ಶೂಟ್ ಮಾಡಬಹುದು, ಅದರಿಂದಾಗಿ ಜನರ ಜೀವಕ್ಕೆ ಅಪಾಯವಿದೆ ಎಂದು ಅವರು ಭಾವಿಸಿದ್ದರು. ಜನವರಿ 13ರಂದು ಸ್ಥಳೀಯ ರೈತರೊಬ್ಬರಿಗೆ ಸೇರಿದ ವಿಚಿತ್ರವಾದ ದೊಡ್ಡ ಬೆಕ್ಕು ಸಿಕ್ಕಿಬಿದ್ದ ನಂತರ ಇಬ್ಬರು ಪುರುಷರು ಅದನ್ನು ಗ್ರಾಮದ ಮಧ್ಯದಲ್ಲಿರುವ ಧ್ವಜಸ್ತಂಭಕ್ಕೆ ನೇತು ಹಾಕಿದರು. ಇದು ಬ್ಲ್ಯಾಡೆನ್ ಬೋರೋದ ಅದೇ ಪ್ರಾಣಿ ಎಂದು ಅವರು ಹೇಳಿದರು. ಒಂದೆರಡು ವಾರಗಳ ನಂತರ ವಿಷಯ ಸಹಜ ಸ್ಥಿತಿಗೆ ಮರಳಿದವು. ಎಲ್ಲಾ ಬೇಟೆಗಾರರು ತಾವಿದ್ದ ಸ್ಥಳದಿಂದ ಜಾಗ ಖಾಲಿ ಮಾಡಿದರು ಮತ್ತು ಹತ್ಯೆಗಳ ವರದಿಗಳು ಬರುವುದು ಕೂಡ ನಿಂತವು. ಅದು ಯಾವುದೇ ಪ್ರಾಣಿಯಾಗಿರಲಿ, ಆ ಪ್ರಾಣಿ ರಾತ್ರಿಯ ಕತ್ತಲೆಯಲ್ಲಿ ಕಣ್ಮರೆಯಾಗುತ್ತಿತ್ತು. ಅದು ಮೊದಲು ಇದ್ದ ಜೌಕು ಪ್ರದೇಶಕ್ಕೆ ಮರಳಿತು. ಆದರೆ ಆ ಪ್ರಾಣಿ ಯಾವುದು, ಆ ನಾಯಿಗಳನ್ನು ಕೊಂದು ರಕ್ತ ಹೀರಿದ್ದು ಯಾರು ಎಂಬುದು ಇಂದಿಗೂ ಗೊತ್ತಾಗಲಿಲ್ಲ. ಆದರೆ ನಾಯಿಗಳು ಕಾಣೆಯಾಗುವ ಅಥವಾ ಕೊಲ್ಲಲ್ಪಡುವ ಘಟನೆಗಳು ಆ ಹಳ್ಳಿಯ ಜನರಿಗೆ ವಿಶೇಷವಲ್ಲ. ನಾಯಿಗಳನ್ನು ಕೊಂದು ಹಾಕುವ ಆ ಪ್ರಾಣಿ ಯಾವುದು ಎಂಬುದು ಇಂದಿಗೂ ನಿಗೂಢವಾಗಿಯೇ ಇದೆ. ಆದರೆ ರಾತ್ರಿ ವೇಳೆ ಬಂದು ನಾಯಿಗಳನ್ನು ಬೇಟೆಯಾಡಿ ಜನರ ಮೇಲೂ ಮಾರಣಾಂತಿಕವಾಗಿ ದಾಳಿ ನಡೆಸುತ್ತಿದೆ ಎಂದು ಅಲ್ಲಿನ ಗ್ರಾಮಸ್ಥರು ಹೇಳುತ್ತಾರೆ. ಆದರೆ ಇನ್ನೂ ಕೆಲವರು ಗ್ರಾಮಸ್ಥರು ಸುಳ್ಳು ವದಂತಿಯನ್ನು ಹುಟ್ಟು ಹಾಕಿದ್ದಾರೆ ಎಂದು ನಂಬುತ್ತಾರೆ. ಏಕೆಂದರೆ ಪ್ರಾಯಶಃ ಅವರ ಗ್ರಾಮ ಪ್ರಸಿದ್ಧಗೊಳ್ಳಬೇಕೆಂದು ಆ ಗ್ರಾಮದ ಜನರು ಬಯಸಿದ್ದರು. 1953ರಲ್ಲಿ ನಡೆದ ಆ ಘಟನೆಯನ್ನು ಇಂದಿಗೂ ಘಟನೆ ನಡೆದ ಆ ಸ್ಥಳದಲ್ಲಿ ಬೀಸ್ಟ್ ಫೆಸ್ಟ್ ಎಂದು ಆಚರಿಸಲಾಗುತ್ತದೆ.